ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕುಡಿಕೆಗಳು, ಕೆಲವು ಇತರ ವಸ್ತುಗಳು ಇಲ್ಲಿ ನಮ್ಮ ಚಕ್ಕಲಕೋಟೆಯ ಪಟ್ಟಣದ ಗೌಡ್ರ ಮೂಲೆಯಲ್ಲಿ ಒಂದು ಹೊಲದಲ್ಲಿ ಒಂದು ಗುಡ್ಡದ ಪಕ್ಕದಲ್ಲಿ ದೊರೆತಿರತಕ್ಕಂಥದ್ದು ನಮ್ಮ ಚಕ್ಕಲಕೋಟೆ ಜನತೆಗೆ ಬಹಳ ಸಂತೋಷದ ಒಂದು ಸುದ್ದಿ. ಈ ಒಂದು ಪುರಾತತ್ವ ಇಲಾಖೆಯವರು ಏನು ಇಲ್ಲಿ ಸಿಕ್ಕಿರ್ತಕ್ಕಂಥ ಆಸ್ತಿ ಪಂಜರಗಳಾಗಿರ್ಬೋದು, ಮಣವಿನ ಗಡಿಗೆಗಳಾಗಿರ್ಬೋದು, ಇನ್ನು ಇತರ ವಸ್ತುಗಳನ್ನು ನಮ್ಮ ಒಂದು ಚಕ್ಕಲಕೋಟೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ತಕ್ಷಣನೇ ಆ ಒಂದು ವಸ್ತುಗಳನ್ನು ಸಂಗ್ರಹ ಮಾಡಿ ನಮ್ಮ ಒಂದು ಚಕ್ಕಲಕೋಟೆ ಒಂದು ಪಟ್ಟಣದಲ್ಲಿ ಒಂದು ಮ್ಯೂಸಿಯಂನಲ್ಲಿ ಆ ಒಂದು ಪುರಾತತ್ವದ ಏನು ವಸ್ತುಗಳು ದೊರೆತಿರ್ತಕ್ಕಂಥದ್ದನ್ನು ಒಂದು ಮ್ಯೂಸಿಯಂ ಮಾಡಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಸುತ್ತಮುತ್ತ ಹಳ್ಳಿಯಿಂದ ಏನು ವಿದ್ಯಾರ್ಥಿಗಳಿಗೆ ಒಂದು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಈ ಒಂದು ಏನು ಇಲ್ಲಿ ದೊರೆತಿರ್ತಕ್ಕಂಥ ಅವಶೇಷಗಳನ್ನು ಇಲ್ಲಿ ಬಹಳಷ್ಟು ಜನ ಕ್ರೌಡ್ ಆಗಿ ಬರ್ತಾ ಇದ್ದಾರೆ ನೋಡ್ಲಿಕ್ಕೆ. ಇಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಯನ್ನು ಹಾಕಬೇಕು ಮತ್ತು ನಾಮಫಲಕಗಳನ್ನು ಕೂಡ ಅಳವಡಿಸಿಕೊಳ್ಬೇಕು. ಅದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಈ ನಮ್ಮ ಸುಮಾರು 17 ಕಡೆ ನಮ್ಮ ಚಕ್ಕಲಕೋಟೆ ಪಟ್ಟಣದಲ್ಲಿ ಅವಶೇಷಗಳು ದೊರೆಯುವ ಸಾಧ್ಯತೆ ಇದೆ ಅಂತೇಳಿ ನಮ್ಮ ಏನು ಪುರಾತತ್ವ ಇಲಾಖೆಯವರು ಹೇಳಿದ್ದಾರೆ. ಅದಕ್ಕೆ ಅಗತ್ಯ ಕ್ರಮಗಳನ್ನು ವಹಿಸಬೇಕು. ಅದರ ಜೊತೆಗೆ ಮತ್ತು ಇಲ್ಲಿ ಏನು ಇವತ್ತು ಪುರಾತತ್ವ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥವ್ರಿಗೆ ಸರ್ಕಾರದಿಂದ ಅವರಿಗೆ ಹೆಚ್ಚಿನ ಒಂದು ಸವಲತ್ತುಗಳು ಮತ್ತು ಅವರಿಗೆ ಏನು ಅಗತ್ಯ ಕ್ರಮಗಳು ಮತ್ತು ಅವರಿಗೆ ಯಾವ್ದಾದ್ರು ಅವರಿಗೆ ತೆಗಿಲಿಕ್ಕೆ ಅವರಿಗೆ ಸಹಾಯಧನ ಕೂಡ ನಾನು ರಾಜ್ಯ ಸರ್ಕಾರದವರು ನೀಡ್ಬೇಕಂತೇಳಿ ನನ್ನ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ವೀರೇಂದ್ರ ರಾಬಿಯಾಳ್ ಅಂತ ತೆಕ್ಕಲಕೋಟೆಯವನೇ. ನಾವು ಚಿಕ್ಕಂದಿನಿಂದಲೂ ಕೇಳ್ತಾ ಬೆಳೆದಿದ್ವಿ, ತೆಕ್ಕಲಕೋಟೆ ಅನ್ನೋದು ಪ್ರಾಗೈತಿಹಾಸಿಕ ನೆಲೆ ಅಂತ. ಈ ಮುಂಚೆ ಕೆಲವರು ಇಲ್ಲಿ ಸಂಶೋಧನೆ ಮಾಡಿದ ಸಂಗತಿಗಳು ಕೂಡ ನಮ್ಗೆ ಕಿವಿಗೆ ಬಿದ್ದಿದ್ವು. ಬಟ್ ಬಳ್ಳಾರಿ ಹತ್ರ ಇರೋ ಸಂಗನಕಲ್ ವಿಚಾರವಾಗಿ ನಾವು ಗಮನ ಹರಿಸಿದಾಗ ಅಲ್ಲಿ ಆದಂಥ ವ್ಯಾಪಕವಾದಂಥ ಒಂದು ರಿಸರ್ಚ್ ಸಂಶೋಧನೆ ಏನಿದೆ ಅದು ತೆಕ್ಕಲಕೋಟೆಯಲ್ಲಿ ಇವತ್ತಿಗೂ ಆಗಿಲ್ಲ. ಆ ಸಂಗನಕಲ್ಗಿಂತಲೂ ಹೆಚ್ಚು ವ್ಯಾಪ್ತಿಯುಳ್ಳ ಪ್ರದೇಶ ಈ ತೆಕ್ಕಲಕೋಟೆ ಪ್ರಾಗೈತಿಹಾಸಿಕ ನೆಲೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಅಧಿಕಾರಿಗಳು ಮತ್ತು ಸರ್ಕಾರ ಕೂಡ ಇದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಇನ್ನೂ ಹೆಚ್ಚಿನ ಸಂಶೋಧನೆಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈ ಮೂಲಕ ಇಲ್ಲಿ ಏನು 3000ದಿಂದ 5000 ವರ್ಷಗಳ ಹಿಂದಿನಿಂದ ಮಾನವನ ನೆಲೆ ಇತ್ತು, ಅದ್ರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ವಹಿಸಿ ಇಲ್ಲಿ ಕಾರ್ಯ ನಡೆಸುವಂತಾಗಲಿ ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೇನೆ. ಉಡೇಗೊಳ ರಸ್ತೆಯಲ್ಲಿ ಇರತಕ್ಕಂಥ ಏಷ್ಯಾದ 2ನೇ ಅತಿ ದೊಡ್ಡ ಬೂದಿ ದಿಬ್ಬವನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಈ ನಿಟ್ಟಿನಲ್ಲಿ ಕೂಡ ಗಮನವಹಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಮನವಿ ಮಾಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.